ಯಾರಾದ್ರೂ ಪೂಜೆ ಮಾಡ್ತಿದ್ದಾನೆ. ನಿಂಬೆಹಣ್ಣನ್ನು ಎರಡು ಕಡೆ ಸೀಳಿ ಒಳ್ಳೇದು ಮಾಡಪ್ಪ ಅಂತ. ತೂ ತು 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 ತು. ನಮಸ್ಕಾರ ಮಾಡಿ ಬೀಗ ಹೊಡೆಯೋದು. ಇವಾಗ ಈ ಕಡೆ CCTV ಹೊಡಿತಾನೆ. ಈ ಕಡೆ ಇರೋದು ಗೊತ್ತಿಲ್ಲ ಅವನಿಗೆ. ನಾನು ರಾತ್ರಿ 1:30ಕ್ಕೆ ಬಂದ್ವಿ. ಹೇಳ್ತೀನಿ. ಇಲ್ಲ ಹೇಳಿ ಮಮ್ಮಿ, ದಯವಿಟ್ಟು ನೀನು ಹೇಳಪ್ಪ. ಹೇಳಿ. 1:30ಕ್ಕೆ ಬಂದ್ವಿ. ಎಲ್ಲೋಗಿದ್ರಿ? ನೆಲಮಂಗಲದಲ್ಲಿ ಹತ್ರ ಇರೋ ಕಾನಸವಾಡಿ ಚಿಕ್ಕಮದ್ರೆ ಶನಿ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಬೀಗ ಹಾಕಿ ಹೋಗಿದ್ರ ಹೋಗುವಾಗ? ಬೀಗ ಹಾಕೊಂಡು ಹೋಗಿದ್ವಿ. ವಾಪಸ್ ಎಷ್ಟೊತ್ತಿಗೆ ಬಂದ್ರಿ? ಮಧ್ಯರಾತ್ರಿ 1:30ಕ್ಕೆ ಬಂದ್ವಿ. ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತಾ? ಡೋರ್ ಓಪನ್ ಆಗಿತ್ತು. ಆಮೇಲೆ ಹೆಂಗ್ ಗೊತ್ತಾಯ್ತು? ಡೋರ್ ಮಗನ್ಗೆ ಹೇಳ್ದೆ, ಅಯ್ಯೋ ಏನಪ್ಪ ಬಾಗ್ಲು ಅಂತಂದ. ಅಯ್ಯೋ ಬಾಗ್ಲು ಹೊಡೆದವ್ರೆ ಅಂತ ಮಗ ಕೂಕೊಂಡಟ್ಟಿಗೆ ನಾನು ಆ ಅಂತ ಒಂದೇ ಹೊಸರು ಬಡ್ಕೊಳಕ್ ಶುರುವಾಗ್ಬಿಟ್ಟೆ. ಎಲ್ಲ ಓಡ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು 3 ಜನ ಫಸ್ಟ್ ಒಬ್ಬ ಓಡೋದ ಇದನ್ನ ನೆಗದಿ, ಅನಂತರ ಇನ್ನಿಬ್ರು ಓಡೋದ್ರು. ಅವಾಗ ಅವ್ರ ಕೈಲಿ ಇತ್ತ ಅವಾಗ ಏನಾದ್ರು? ಚಾಕು ಇತ್ತು. ಚಾಕುನ ಹಿಂಗೆ ತೋರಿಸ್ತಾ. ನಾನು ಇನ್ನೂ ಜೋರಾಗಿ ಕೂಗುದ್ನಲ್ಲ, ಕೂಗುದ್ ಪೋರ್ಸ್ಗೆ ಆ ಕಡೆ ತಿರ್ಕೊಂಡು ಓಡ್ಬಿಟ್ಟ. ಅವಾಗ ಹಿಂದೆ ಓಡಿಸ್ಕೊಂಡು ಹೋದ್ರ ನೀವು? ಓಡಿಸ್ಕೊಂಡು ಹೋದ ಮಗ. ಅವಾಗ ಓಡಿಸ್ಕೊಂಡು ಹೋಗ್ಬಾರ್ದಲ್ವಾ? ಹಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ? ನಾನು ಅದಕ್ಕೆ ಕೂಕೊಂಡೆ, ಮಗ ಬೇಡಪ್ಪ ನೀನ್ ಓಡ್ಬೇಡ ಅಂತಂದ್ರೆ ಅವ್ನು ಇದ್ರಲ್ಲಿ ಹಿಡಿತೀನಿ ಅನ್ನಕೊಂಡು ಅವ್ನು ಓಡ್ತಾನೆ ಇದ್ದಾನೆ. ನಾನು ಜೋರಾಗಿ ಕೂಕೊಂಡೆ ನೋಡು ಅಂತ. ನಮ್ಮ ಅಮ್ಮನ್ಗೇನೋ ಮಾಡ್ಬಿಟ್ರು ಅಂತ ವಾಪಸ್ ಓಡ್ ಬಂದ ನನ್ನ ಹತ್ರಕ್ಕೆ. ನನ್ನ ಹತ್ರಕ್ಕೆ ಓಡ್ ಬಂದ ತಕ್ಷಣ ಎಲ್ಲಾ ಜನ ಓಡ್ ಬಂದ್ರು. ಅಷ್ಟ್ರಲ್ಲಿ ಎಷ್ಟು ಜನ ಇದ್ರ ಒಟ್ಟು? ಅವ್ರು 3 ಜನ ಇದ್ರು. ಏನೇನೆಲ್ಲ ಹೋಗಿದೆ? ಜ್ಯುವೆಲ್ಸ್ ಹೋಗಿದೆ, ಲಾಂಗ್ ನೆಕ್ಲೆಸ್ಸು, ನೆಕ್ ನೆಕ್ಲೆಸ್ಸು, ಓಲೆ, ಇದ್ರದ್ದು ಮುತ್ತಿನ ಓಲೆ, 3 ಉಂಗ್ರ, ಮತ್ತೆ ಒಂದು ಹ್ಯಾಂಗನ್ಸ್, ಮತ್ತೆ ಅರ್ಶಿನ ಕುಂಕುಮ ಬೆಳ್ಳಿ ಬಟ್ಲುಗಳು 4. ಎಷ್ಟು ಬೆಲೆ ಬಾಳ್ತಿತ್ತಮ್ಮ ಚಿನ್ನಾಭರಣವು? ಚಿನ್ನ ಎಲ್ಲ ಒಟ್ಟು ಕನಿಷ್ಠ ಅಂದ್ರೆ ಈಗಿನ ಮೌಲ್ಯದಲ್ಲಿ 6.5 ಲಕ್ಷದ ಮೇಲಿದೆ. 6.5 ಸಮಥಿಂಗ್ 7 ಲಕ್ಷ. ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಸರಿ. ಅಪ್ಪ ಇದು ಬಿಸ್ಕೆಟ್ ಹತ್ರ ಓಪನ್ ಮಾಡಿ ಹೋಗೋರೆಲ್ಲ 10 ನಿಮಿಷ ಅಷ್ಟೇ. ಮನೆ ಇವನು ಅವ್ರನ್ನ ಚೇಸ್ ಮಾಡ್ಕೊಂಡು ಓಡಿಸ್ಕೊ ಹೋಗೋನಿಗೆ ಹೇಗೆ ಓಪನ್ ಮಾಡಿದ್ದಾರೆ ಅವರು? ಒಂಚೂರು ಜೋರ. CC ಕ್ಯಾಮ್ರಾ ವಿಜುವಲ್ ಇದೆ.
ಅದು ಪಾಪ ಈಗ ಮದುವೆ ಫಂಕ್ಷನ್ಗೆ ಹಾಕೋ ಹೋಗಿತ್ತು, ನಾನೇ ಇಲ್ಲೇ ಇರಲಿ ಬಿಡೆ ಅಂತ ಅಂತಂದು ಎತ್ಕೊ ಹೋಗ್ತೀನಿ ಅಂತ ನಮ್ಮನ್ನ ಮಳಿಯ ಬೇಡ ಕಣೆ ಎತ್ಕೋಟಲ್ವಾ ಅಂತಂದು, ಬೇಡ ಬಿಡಪ್ಪ ಇಲ್ಲೇ ಇರಲಿ ಅಂತ ಅಂತಂದು. ಅದು ನಮ್ಮ ಅಳಿಯನಿಗೆ ಮದುವೆ ಕೊಟ್ಟಿದ್ದು ಚೈನ್ ಇಲ್ಲಿ ಆಗಿದೆ ಸರ್ ನಾನು ರಾತ್ರಿ ಸುಮಾರು 1 ಗಂಟೆ 1:15 ಸಮಯದಲ್ಲಿ ಆಗಿದೆ. JP ನಗರ ಐಶ್ವರ್ಯ ಲೇಔಟ್ ಬಡಾವಣೆಯಲ್ಲಿ. ಇದು ಪದೇ ಪದೇ ಆಗ್ತಾ ಇರೋದ್ರಿಂದ ಸಾರ್ವಜನಿಕರಿಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಪೊಲೀಸ್ ಇಲಾಖೆಯವರು ವಹಿಸಿದ್ರೆ ಸಾರ್ವಜನಿಕರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಾರ್ವಜನಿಕರು ಭಯಭೀತರಾಗಿರೋದಕ್ಕೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಇರೋದಕ್ಕೆ ಬಡಾವಣೆಯಲ್ಲಿ. ಸರ್ ಈ ಹಿಂದೆ ನಿಮ್ಮ ಮನೆ ಕೂಡ ಅಟೆಂಪ್ಟ್ ಆಗಿತ್ತು, ಡೋರ್ ಅಷ್ಟರೊಳಗೆ ಆಚೆ ಬಂದ್ರಿ ಅಂತ. 1 ತಿಂಗಳ ಹಿಂದೆ ಸಹ ನಮ್ಮ ಮನೆ ತಟ್ಟಿ ಹೋಗಿದ್ದಾರೆ. ಆಮೇಲೆ ಏನೂ ಸಿಗದೇ ಇರೋದ್ರಿಂದ ವಾಪಸ್ ಹೋಗಿದ್ದಾರೆ. ಪದೇ ಪದೇ ಈ ಏರಿಯಾನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅದೇ ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ನಮ್ಮ ಬಡಾವಣೆಯನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಪೊಲೀಸರು ಮತ್ತೆ ಗಮನ ಹರಿಸಿದ್ರೆ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಬಡಾವಣೆಯಲ್ಲಿ ಸಾಧ್ಯ ಆಗುತ್ತೆ. ಇದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಕೇಳ್ಕೊತಾ ಇದ್ದೀವಿ. ಪೊಲೀಸ್ ಆರಕ್ಷಕರಿರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರು ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಪೊಲೀಸ್ ನೈಟ್ ಬಿಟ್ಗಳನ್ನು ಹಾಕಿದ್ರೆ ನಾವು ಸಾರ್ವಜನಿಕರು ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಭಯಭೀತರಾಗಿ ಸಾರ್ವಜನಿಕರು ಬದುಕಬೇಕಾಗುತ್ತೆ. ದಯಮಾಡಿ ಇದನ್ನು ಪೊಲೀಸ್ ಇಲಾಖೆಯವರು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದರೆ ಸಾರ್ವಜನಿಕರು ಅನುಕೂಲವಾಗಿ ಬಡಾವಣೆಯಲ್ಲಿ ಐಶ್ವರ್ಯ ಬಡಾವಣೆಯಲ್ಲಿ ಬದುಕಬಹುದು. ಸರ್ ಒಂದು 12 ಗಂಟೆ ಸಮಯದಲ್ಲಿ ಈ ರೀತಿ ಆಗಿದೆ. ಇನ್ನೂ ಆಗಷ್ಟೇ ಮಲಗ್ತಾ ಇರ್ತಾರೆ, ಎಲ್ಲ ಇನ್ನೂ ಎಚ್ಚರ ಇರ್ತಾರೆ ಅಂತ ಹೇಗೆ ಅನ್ಸುತ್ತೆ ಸರ್ ಇದು? ಅದೇ ನಾವು ಸಹ ರಾತ್ರಿ 11:30 12 ಗಂಟೆವರೆಗೂ ನಾವು ನಮ್ಮ ಸ್ನೇಹಿತರೆಲ್ಲ ಮನೆ ಮುಂದೆ ಮಾತಾಡ್ತಾ ಇದ್ವಿ. ಮನೆ ಮುಂದೆ ಮಾತಾಡಿ ಆಮೇಲೆ ನಾವು ಮಲಗಾದ್ಮೇಲೆ ರಾತ್ರಿ 1 ಗಂಟೆ ಸಮಯದಲ್ಲಿ ಬಂದು ಆ ಕಡೆ ಈ ಕಡೆ ನಮ್ಮ ಮನೆ ಹತ್ರ ಎಲ್ಲ ನೋಡಿ CCTV ಫುಟೇಜಸ್ಗಳನ್ನ ನೋಡಿ ಅವರು ಈ ಪ್ರೀ ಪ್ಲಾನನ್ನು ಮಾಡಿದ್ದಾರೆ ಕೃತ್ಯವನ್ನು. ಸರ್ ನಮಸ್ತೆ. ರಾತ್ರಿ 1:15 ಟೈಮಲ್ಲಿ ಇದು ಐಶ್ವರ್ಯ ಬಡಾವಣೆ ಅಂತೇಳಿ MCRTC ಹಿಂದ್ಗಡೆ ಇರೋದು ಫಸ್ಟ್ ಕ್ರಾಸಲ್ಲಿ ಈ ಕಳ್ಳರು 3 ಜನ ಯಾರೋ ಮಾಡಿದ್ದಾರೆ, ಕಳ್ತನ ಮಾಡಿ ಹೋಗಿದ್ದಾರೆ. ಅದು ಹೇಗಾಗಿದೆ ಅಂತಂದರೆ ಬೆಳಿಗ್ಗೆ ಅವರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದ್ವಿ ಏನೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ರಾತ್ರಿ 1 ಗಂಟೆಗೆ ಈ ಮನೆಯವ್ರು ಬಂದಿದ್ದಾರೆ. ಇವರು ಗೇಟ್ಲೆಲ್ಲ ಬೀಗ ಎಲ್ಲ ಹಾಕೊಂಡು ಹೋಗಿ ರಾತ್ರಿ 1 ಗಂಟೆ ಬಂದ ತಕ್ಷಣ ನೋಡಿದ್ದಾರೆ. ನೋಡಿದ್ರೆ ಮೇನ್ ಗೇಟು ಸ್ಟೀಲ್ ಡೋರೆಲ್ಲ ಸೆಕ್ಯೂರಿಟಿ ಡೋರ್ ಓಪನ್ ಆಗಿರೋದು ನೋಡಿ ಗಾಬರಿ ಆಗಿದ್ದಾರೆ. ಆ ತಕ್ಷಣ ಅವರು ಗಾಡಿ ನಿಲ್ಲಿಸಿ ಒಳಗಡೆ ಬರಬೇಕಾದ್ರೆ ಒಳಗಡೆಯಿಂದ 3 ಜನ ಗೊತ್ತಾಗಿ ಅವ್ರಿಗೇನು ಬಂದಿದ್ದಾರೆ ಕಳ್ಳರು 3 ಜನ. ಅವರು ಈ ಒಂದು ಮಾಸ್ಕ್ ಕೂಡ ಹಾಕಿರಲಿಲ್ಲ. ಅಷ್ಟೊತ್ತಿಗೆ ಇವರು ಈ ಮನೆಯವರು ಕಿರ್ಚ್ಕೊಂಡ್ರಲ್ಲ ಜೋರಾಗಿ ಅಂತ ನಾವೆಲ್ಲ ಓಡ್ಬಂದು ನೋಡ್ತಿದ್ದೀವಿ. ಅಷ್ಟೊತ್ತಿಗೆ ಆ ಹುಡುಗ ಮನೆಯವರು ಓನರು ಓಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಅದೆಲ್ಲ ಗೊತ್ತಾಗಿದೆ. ಬಟ್ ಏನಂತ ಗೊತ್ತಾಗ್ತಿಲ್ಲ. ಈಗೊಂದು ಕಳೆದ ಒಂದು ವಾರದ ಹಿಂದೆನೂ ಕೂಡ ಇಲ್ಲಿ ಕಳ್ತನ ಆಗಿದೆ ಇದೇ ಬೀದಿನಲ್ಲಿ, ಲಾಸ್ಟ್ ಮನೆಯಲ್ಲಿ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವು ಇದನ್ನ ಬಗ್ಗೆ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈಗಲಾದರೂ ಸ್ವಲ್ಪ ಬೀಟ್ಗಳನ್ನ ಜಾಸ್ತಿ ಮಾಡಿ ಈ ಜನಗಳಿಗೆ ಎಲ್ಲ ಸೆಕ್ಯೂರಿಟಿ ತಗೊಂಡಿದ್ರು ಕೂಡ ಪೊಲೀಸ್ನವ್ರು ತಗೊಂಡಷ್ಟು ಪ್ರಭಾವಶಾಲಿಯಾಗಿ ಇರೋದಿಲ್ಲ. ನಾವು ಕೂಡ ರಾತ್ರಿ 1 ಗಂಟೆವರೆಗೆಲ್ಲ ಎಚ್ಚರ ಇರ್ತೀವಿ. ಅಲ್ಲ, ಈ ಹಿಂದೆ 2-3 ಸಲ ಆಗಿದ್ರು ಕೂಡ ನೀವು ಮನವಿ ಕೊಟ್ಟರು ಪೊಲೀಸರು ಗಸ್ತು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದು ನಾವು ಅದು ಗಸ್ತು ಮಾಡಿದಾರೆ ಅಂತ ಪಾಪ ಅವರು ಮಾಡಿದಾರೋ ಗೊತ್ತಿಲ್ಲ, ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಯಾಕಂದ್ರೆ ನೈಟ್ ಅಲ್ವಾ, ಯಾಕಂದ್ರೆ ಪದೇ ಪದೇ ಇದೇ ಏರಿಯಾದಲ್ಲಿ ಆಗ್ತಿರೋದ್ರಿಂದ ಅದು ಇದೇ ಕ್ರಾಸ್ ಅಲ್ಲಿ ಆಗಿದೆ. 2-3 ಸರಿ 4ನೇ ಸರಿ ಆಗಿರೋದು ಈ ಸರಿ ಕಳ್ತನ. ಹಾಗಾಗಿ ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಮ್ದೊಂದು ರಿಕ್ವೆಸ್ಟ್, ಎಚ್ಚರ ವಹಿಸಿ ಹೆಚ್ಚಿಗೆ ನಿಗಾ ವಹಿಸಿ ದಯಮಾಡಿ ಇಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡಬೇಕು. ಯಾಕಂದರೆ ನಾವು ಸಾರ್ವಜನಿಕರು ಏನು ವೆಪನ್ಸ್ ಇರಲ್ಲ, ಏನಿರಲ್ಲ, ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಆದಾಗ ಜೀವಹಾನಿ ಆಗೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟವರೆಲ್ಲರೂ ಕೂಡ ದಯಮಾಡಿ ಇದಕ್ಕೆ ಪತ್ತೆ ಹಚ್ಚಿ ಇವರು ಯಾರು ಮಾಡಿದ್ದಾರೆ ಅದನ್ನು ದಯಮಾಡಿ ಈ ಜನಗಳಿಗೆ ಸ್ವಲ್ಪ ನೆಮ್ಮದಿ ಕೊಡೋದಕ್ಕೆ ಪ್ರಯತ್ನ ಪಡಿ ಸರ್. ನಾವೆಲ್ಲ ಬಂದಾಗ ಈ ಥರ ಓಡ್ಬಿಟ್ಟಿದ್ದಾರೆ ಅವರು. ನಾವೆಲ್ಲ ಆಯ್ತಲ್ಲ ಅದು ಹೇಳು ಅಷ್ಟೇ. ಇಲ್ಲ ನಮ್ಮನೆ ಬಂದು ನಾಕ್ ಮಾಡಿದ್ರು ಅಂತ ಹೇಳು ಇರೋ ಡೀಟೇಲ್ಸ್. ನಮ್ಮನೇನು ಈಗ ಲಾಸ್ಟ್ ವೀಕ್ ಒಂದು 10 ಡೇಸ್ ಹಿಂದೆ ನಮ್ಮ ಅವರು ಡಾಕ್ಯುಮೆಂಟ್ ಆಯ್ತು ನಾಕ್ ಮಾಡಿದ್ರು ಅಂತ ಕುಟ್ಟಿದ್ರು. ನಾವು ಲೈಟ್ ಹಾಕಿದ ತಕ್ಷಣ ಓಡ್ಬಿಟ್ಟಿದ್ರು. ಇದು 4ನೇ ಸರಿ 5ನೇ ಸರಿ ನಡೀತಾ ಇರೋದು. ನಿಮ್ಮನೆಗೂ ಕೊಟ್ಟಿದ್ರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ದಯಮಾಡಿ ಇದಕ್ಕೆ ಎಚ್ಚರ ವಹಿಸಿ ಇನ್ನೂ ಎಕ್ಸ್ಟ್ರಾ ನಿಗಾ ತಗೊಳ್ಳಿ ಅಂತ ಹೇಳಿ. ಅಯ್ಯೋ ಇವ್ರು ಯಾವಾಗೂ ಹೇಳೋರು ಪಾಪ. ಇವರು ಅವ್ರ ಮಗನೇ ನಿನ್ಗೆ ನಾವು ಮಾನಸಿಕ ನಿನ್ಗೆ ಒಂಥರ ಭ್ರಮೆ ಕಣಮ್ಮ ಅಂತ ಬೈದವನೇ. ಅವನು ಎಲ್ಲ ಓದ್ನವನು ಸೇಟವನು ಕಾರ್ನವನು.